ಈ ವಿಡಿಯೋವನ್ನು ವೀಕ್ಷಿಸಿದ್ದಿರೋ ಗೊತ್ತಿಲ್ಲ. ಮಾರ್ಚ್ 27ರಂದು ಈ ಘಟನೆ ನಡೆದಿದೆ. ಉತ್ತರ ಪ್ರದೇಶದ ಗೋರಖ್ಪುರದ ಮಂದಿರದ ಹೊರಗಡೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದಾಗ 5 ವರ್ಷದ ಬಾಲಕಿ ಅಲ್ಲಿಗೆ ಬರ್ತಾಳೆ. ಹೆಸರು ಯಶಸ್ವಿನಿ. ಆಕೆ ಬಂದಾಗ ಯೋಗಿ ಆದಿತ್ಯನಾಥ್ ಅವರು ಬಾಲಕಿಗೆ ಚಾಕ್ಲೇಟ್ ನೀಡ್ತಾರೆ. ಅದಕ್ಕೆ ಪ್ರತಿಯಾಗಿ ಬಾಲಕಿ ಮುಖ್ಯಮಂತ್ರಿಗೆ ಬುಲ್ಡೋಜರ್ ಗಿಫ್ಟ್ ನೀಡ್ತಾಳೆ. ಆದರೆ ಮುಖ್ಯಮಂತ್ರಿ ಅವರು ಅದನ್ನು ಮರಳಿ ಬಾಲಕಿಗೆ ಹಿಂತಿರುಗಿಸ್ತಾರೆ. ಚೆನ್ನಾಗಿ ಓದು, ಆಟಿಕೆಯೊಂದಿಗೆ ಆಟವಾಡು ಎಂದು ಉಪದೇಶ ಮಾಡ್ತಾರೆ. ಈ ವಿಡಿಯೋವನ್ನು ಮುಖ್ಯಮಂತ್ರಿ ಕಚೇರಿಯೇ ಹಂಚಿಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶದ ಬಳಿಕದ ಹಿಂಸೆಯನ್ನು ನೋಡುವಾಗ ಈ ಘಟನೆ ನೆನಪಾಯಿತು. ಹಳೆ ಕೋಲ್ಕತ್ತಾದ ಮಾಂಸದ ಅಂಗಡಿಯನ್ನು ದುಷ್ಕರ್ಮಿಗಳು ಬುಲ್ಡೋಜರ್ ಬಳಸಿ ಕೆಡವಿ ಹಾಕಿದ್ದಾರೆ. ಗೆಲುವಿನ ಸಂಭ್ರಮದಲ್ಲಿ ಬುಲ್ಡೋಜರ್ ಮೆರವಣಿಗೆ ನಡೆದಿದೆ. ಅಸ್ಸಾಂ ಕೂಡ ಕಡಿಮೆಯಲ್ಲ, ಅಲ್ಲಿ ಬುಲ್ಡೋಜರ್ ಪ್ರಾತ್ಯಕ್ಷಿಕೆ ನಡೆದಿದೆ. ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಜರ್ ಸವಾರಿ ಮಾಡುವ ದೃಶ್ಯದ ಪ್ರಾತ್ಯಕ್ಷಿಕೆಯನ್ನು ರಸ್ತೆಯಲ್ಲಿ ಪ್ರದರ್ಶಿಸಲಾಗಿದೆ. ಹಾಗೆ ಬುಲ್ಡೋಜರ್ ಹರಿಯುವಾಗ ಮುಸ್ಲಿಂ ಪುರುಷರು ಮತ್ತು ಮಹಿಳೆಯರು ದುಃಖಿಸುವ ಮತ್ತು ಆರ್ತನಾದ ಹಾಕುವ ಅಭಿನಯವನ್ನು ಮಾಡಲಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲು ಬುಲ್ಡೋಜರ್ ಬಳಸಿದ್ದು 1976ರಲ್ಲಿ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿ ಕಾಲದಲ್ಲಿ. ಹಳೆ ದೆಹಲಿಯ ತುರ್ಕಮ್ಯಾನ್ ಗೇಟ್ ಪ್ರದೇಶದಲ್ಲಿ ಅನಧಿಕೃತ ಒತ್ತುವರಿಯನ್ನು ತೆರವುಗೊಳಿಸುವುದಕ್ಕೆ ಇಂದಿರಾ ಗಾಂಧಿ ಬುಲ್ಡೋಜರ್ ಬಳಸಿದ್ರು. ಆ ಬಳಿಕ ಬುಲ್ಡೋಜರ್ ನ್ಯಾಯ ಜನಪ್ರಿಯವಾದದ್ದು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ. ಬುಲ್ಡೋಜರ್ ನ್ಯಾಯ ಎಂಬ ಪದವೇ ಹುಟ್ಟಿಕೊಂಡಿತು. ಕಾನೂನು ಬಾಹಿರ ಕೃತ್ಯ ನಡೆಸಿದ ಆರೋಪಿಗಳ ಮನೆಗಳನ್ನು ಬುಲ್ಡೋಜರ್ ಬಳಸಿ ಧ್ವಂಸ ಮಾಡುವ ಪ್ರಕ್ರಿಯೆಗೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಸಿಕ್ಕಿತು. ಜನರು ಚಪ್ಪಾಳೆ ತಟ್ಟಿ ಇಂತಹ ನ್ಯಾಯವನ್ನು ಸ್ವಾಗತಿಸತೊಡಗಿದರು. ಚುನಾವಣಾ ಪ್ರಚಾರದಲ್ಲಿ ಬುಲ್ಡೋಜರ್ ಅನ್ನು ಬಳಸಲಾಯಿತು. ಅಸ್ಸಾಂನಲ್ಲೂ ಇದೇ ಪ್ರಕ್ರಿಯೆ ನಡೀತಾ ಇದೆ. ಮಧ್ಯಪ್ರದೇಶದಲ್ಲೂ ನಡೀತಾ ಇದೆ. ಆರೋಪಿಗಳನ್ನು ವಿಚಾರಣೆ ನಡೆಸಿ ನ್ಯಾಯಾಲಯ ಶಿಕ್ಷೆ ನೀಡುವುದಕ್ಕಿಂತ ಮೊದಲೇ ತಕ್ಷಣದ ನ್ಯಾಯ ನೀಡುವ ಪ್ರಕ್ರಿಯೆಯ ಸಂಕೇತವಾಗಿ ಬುಲ್ಡೋಜರ್ ಅನ್ನು ಈಗ ಬಿಂಬಿಸಲಾಗ್ತಾ ಇದೆ. ಹೀಗೆ ಬುಲ್ಡೋಜರ್ ಮಾಡಿದ ಪ್ರಕರಣದಲ್ಲಿ ನ್ಯಾಯಾಲಯಗಳು ಉತ್ತರ ಪ್ರದೇಶ ಸರ್ಕಾರಕ್ಕೆ ದಂಡ ವಿಧಿಸಿದ ಘಟನೆಯೂ ನಡೆದಿದೆ. 2021ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಬುಲ್ಡೋಜರ್ ನ್ಯಾಯ ನೀಡಲಾಯಿತು. 2025ರಲ್ಲಿ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 6 ಮಂದಿಗೆ ತಲಾ 10 ಲಕ್ಷ ರೂಪಾಯಿಯಂತೆ ದಂಡ ಕೊಡುವಂತೆ ಆದೇಶಿಸಿತು. ಒಟ್ಟು 60 ಲಕ್ಷ ರೂಪಾಯಿಯನ್ನು ಹೀಗೆ ಪರಿಹಾರವಾಗಿ ಕೊಡಬೇಕಾಯಿತು. 24 ಗಂಟೆಗಳ ಒಳಗೆ ಮನೆಗಳನ್ನು ಧ್ವಂಸಗೊಳಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಆಕ್ರೋಶ ವ್ಯಕ್ತಪಡಿಸಿತು. 2019ರಲ್ಲಿ ಉತ್ತರ ಪ್ರದೇಶದ ಮಹಾರಾಜ್ಗಂಜ್ನಲ್ಲಿ ಬುಲ್ಡೋಜರ್ ನ್ಯಾಯ ನೀಡಲಾಯಿತು. ಆದರೆ 2024ರಲ್ಲಿ ಸುಪ್ರೀಂ ಕೋರ್ಟ್ ಈ ನ್ಯಾಯವನ್ನು ಖಂಡಿಸಿತು ಮತ್ತು ಉತ್ತರ ಪ್ರದೇಶ ಸರ್ಕಾರಕ್ಕೆ 25 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿತು. ರಸ್ತೆ ಅಗಲೀಕರಣದ ಹೆಸರಲ್ಲಿ ಮನೆಗಳನ್ನು ಧ್ವಂಸ ಮಾಡಿದ್ದಕ್ಕೆ ಈ ದಂಡ ವಿಧಿಸಲಾಯಿತು. ಸದ್ಯ ದೇಶದಲ್ಲಿ ಬುಲ್ಡೋಜರ್ ನ್ಯಾಯ ಅನ್ನೋದು ನ್ಯಾಯ ಪ್ರಕ್ರಿಯೆಯ ಭಾಗ ಎಂಬಂತೆ ಬಿಂಬಿಸಲಾಗ್ತಾ ಇದೆ. ಅದು ಕಠಿಣ ನ್ಯಾಯದ ಸಂಕೇತವಾಗಿ ಮಾರ್ಪಟ್ಟಿದೆ. ಯಾವ ಸರ್ಕಾರ ಬುಲ್ಡೋಜರ್ ನ್ಯಾಯ ನೀಡುತ್ತದೋ ಆ ಸರ್ಕಾರ ಪ್ರಬಲ ಮತ್ತು ನ್ಯಾಯದ ಹರಿಕಾರವಾಗಿ ಬಿಂಬಿತವಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಚುನಾವಣಾ ಫಲಿತಾಂಶದ ಬಳಿಕ ಬುಲ್ಡೋಜರ್ ಅನ್ನು ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸಿದ್ದು ಇದನ್ನೇ ಸೂಚಿಸುತ್ತೆ. ಯೋಗಿ ಆದಿತ್ಯನಾಥ್ ಅವರಿಗೆ 5 ವರ್ಷದ ಬಾಲೆ ಬುಲ್ಡೋಜರ್ ನೀಡಿರುವುದು ಆಕೆಯ ಆಯ್ಕೆಯಾಗಿರುವ ಸಾಧ್ಯತೆ ಇಲ್ಲ. ಹೆತ್ತವರ ಆಯ್ಕೆ ಆಗಿರಬಹುದು. ಆದರೆ ಹೆತ್ತವರು ಯಾಕೆ ಅದನ್ನು ಆಯ್ಕೆ ಮಾಡಿಕೊಂಡರು ಅನ್ನೋದನ್ನ ಬೇರೆ ಹೇಳಬೇಕಾಗಿಲ್ಲ.